our God is the Lord of Shaphat. ಶಪಾತ್ ಅನ್ನುವಂತ ದೇವರು ಆಗಿದ್ದಾನೆ He ಎಂಬುದಾಗಿ. is the God of hosts. ಆತನ ದೇವರು ನಡೆಸುವಾತನಾಗಿದ್ದಾನೆ. He is the God of armies. ಆತನ ಸೈನ್ಯಾಧಿಕಾರಿ ಆಗಿದ್ದಾನೆ. Hallelujah. ಹಾಲೆಲೂಯಾ. Because war is not yours, it's God's. ಏನು ನಾವು ಆಗಿಲ್ವೋ ಅದು ಆತನಾಗಿದ್ದಾನೆ. The war is not ours, it's God's. ಯುದ್ಧವು ನಮ್ಮದಲ್ಲ, ಅದು ಯೆಹೋವನದಾಗಿರುತ್ತದೆ. Hallelujah. Hallelujah. Because He is the Lord of Shaphat. ಆತನು ಶಪಾತ್ ಆಗಿರುವ ಆತನು. He is the Lord of Shaphat. ಆತನು ಶಾಪಾತ್ ಆಗಿರುವ ಆತನಾಗಿದ್ದಾನೆ. Shaphat means ಆ ಶಾಪಾತ್ ಅಂದ್ರೆ ಅರ್ಥ ಏನಂದ್ರೆ He is the Lord of armies. ಆತನು ಅನೇಕ ಸೈನ್ಯಗಳನ್ನು ಹೊಂದಿದವನಾಗಿದ್ದಾನೆ. ಸೈನ್ಯಗಳ ಅಧಿಪತಿಯಾಗಿದ್ದಾನೆ. ಸೈನ್ಯಗಳ ಅಧಿಪತಿಯಾಗಿದ್ದಾನೆ. Lord of hosts. ಆತನು ಅದನ್ನು ಮುನ್ನಡೆಸುವಾತನಾಗಿದ್ದಾನೆ. You know, David many times he has mentioned he is the Lord of hosts in the Psalms. ಆತನು ದಾವೀದನು ಅನೇಕ ಕೀರ್ತನೆಗಳಲ್ಲಿ ಆತನು ಬರೆದಿದ್ದಾನೆ, ಆತನು ನಡೆಸುವಾತನಾಗಿದ್ದಾನೆ ಎಂಬುದಾಗಿ ಬರೆದಿದ್ದಾನೆ. Hallelujah. ಹಾಲೆಲೂಯಾ. Now this person is called King Hezekiah. ಅಲ್ಲಿ ಆ ಕಡೆ ಇರುವಂತ ವ್ಯಕ್ತಿ ಎಜ್ಕಿಯ ರಾಜನಾಗಿದ್ದಾನೆ. So this person is called Sinkaraba. ಸಿಂಕರಬ ವ್ಯಕ್ತಿಯಾಗಿ ಈ ರಾಜನಾಗಿದ್ದಾನೆ. So these people are two there. ಅಲ್ಲಿ ಇಬ್ಬರು ರಾಜರಿದ್ದಾರೆ. He is the King Hezekiah and he is the King Sinkaraba. ಇಲ್ಲಿ ನಾವು ನೋಡ್ತೇವೆ ರಾಜನಾಗಿರುವಂತ ಹಿಜ್ಕೀಯನು ಮತ್ತು ಕಿಂಕರಬ ರಾಜನ ಆಗಿದ್ದಾನೆ. So this King Hezekiah was very faithful king. ಆ ಹಿಜ್ಕೀಯ ಅನ್ನುವಂತ ರಾಜನು ಬಹಳ ನಂಬಿಗಸ್ತನಾದ ರಾಜನಾಗಿದ್ದನು. This King Hezekiah was very faithful king. ಈತನು ಬಹಳ ನಂಬಿಗಸ್ತ ರಾಜನಾಗಿದ್ದನು. He was winning all the wars. ಆತನು ಎಲ್ಲಾ ಯುದ್ಧಗಳನ್ನು ಮಾಡುವಾತನಾಗಿದ್ದನು. He was a very successful king. ಆತನು ಬಹಳ ಯಶಸ್ವಿಯಾಗಿರುವಂತ ರಾಜನಾಗಿದ್ದನು. He was very faithful king. ಆತನು ದೇವರಿಗೆ ಬಹಳ ನಂಬಿಗಸ್ತನಾದ ರಾಜನಾಗಿದ್ದನು. And he was anointed by God. ಆತನು ದೇವರಿಂದ ಅಭಿಷೇಕಿಸಲ್ಪಟ್ಟಂತ ರಾಜನಾಗಿದ್ದನು. Who is this person? ಆತನ ಹೆಸರೇನು? Okay. Hezekiah the king was anointed by God. ಆತನ ಹಿಜ್ಕೀಯ ಎಂಬ ಅರಸನು ದೇವರಿಂದ ಅಭಿಷೇಕಿಸಲ್ಪಟ್ಟವನಾಗಿದ್ದನು. He was chosen from God. ಆತನು ದೇವರ ಮುಖಾಂತರವಾಗಿ ಆರಿಸಲ್ಪಟ್ಟವನಾಗಿದ್ದನು. And the prosperity was given from God. ದೇವರಿಂದ ಆತನಿಗೆ ಸಮೃದ್ಧಿಯನ್ನು ಕೊಡಲ್ಪಟ್ಟಿತ್ತು. Understood the concept? ಇದರ ವಿಚಾರ ನಿಮಗೆ ಅರ್ಥ ಆಯ್ತಾ? This is a God chosen king. ಆತನು ದೇವರಿಂದ ಆರಿಸಲ್ಪಟ್ಟಂತ ಅರಸನಾಗಿದ್ದನು. He is a very prosperous king. ಆತನು ಬಹಳ ಸಮೃದ್ಧಿಯಾಗಿ ಆಶೀರ್ವದಿಸಲ್ಪಟ್ಟವನಾಗಿದ್ದನು. God blessed him with the prosperity. ಆ ಒಂದು ಸಮೃದ್ಧಿಯ ಮೂಲಕ ಆತನನ್ನು ದೇವರು ಆಶೀರ್ವದಿಸಲಿದ್ದಾಗಿದ್ದನು. Who is this king? ಆತನ ಹೆಸರೇನು? Hezekiah. So now this person, who is this person? ಈ ರಾಜನ ಹೆಸರೇನು? So see, King Sinkaraba. ಈ ರಾಜನಾಗಿರುವಂತ ಕಿಂಗ್ ಕರಾಬನು. So this person saw Hezekiah. ಅಲ್ಲಿರುವಂತ ಹಿಜ್ಕೀಯ ರಾಜನನ್ನು ಈತನ ನೋಡ್ತಾನೆ. Go to second Chronicles. ಎರಡನೇ ಪೂರ್ವಕಾಲ ವೃತ್ತಾಂತ. So you go to 32nd verse. 32ನೇ ಅಧ್ಯಾಯ. Chapter. 32ನೇ ಅಧ್ಯಾಯ. So you go there. ನೀವು ಅಲ್ಲಿಗೆ ಹೋಗುವಾಗ So you can go like 31st chapter may you can go in your home and read again. ನೀವು 31ನೇ ಅಧ್ಯಾಯನ ನೀವು ತೆಗೆದುಕೊಂಡು ನೀವು ಮನೆಯಲ್ಲಿ ಹೋಗಿ ಓದ್ಕೊಳ್ರಿ. Not now. ಈಗಲ್ಲ. Okay. So 31st chapter may the God is blessing Hezekiah the king. ಅಲ್ಲಿ 31ನೇ ಅಧ್ಯಾಯದಲ್ಲಿ ದೇವರು ಹಿಜ್ಕೀಯ ರಾಜನನ್ನು ಆಶೀರ್ವದಿಸಿದ್ದಾನೆ. So as I have already said, the king Hezekiah was anointed by God. ಅಲ್ಲಿ ನಾವು ನೋಡ್ಕೊಳ್ತೇವೆ ಹಿಜ್ಕೀಯ ರಾಜನು ದೇವರಿಂದ ಅಭಿಷೇಕಿಸಲ್ಪಟ್ಟಂತ ವ್ಯಕ್ತಿಯಾಗಿದ್ದನು. He was prospered because of God. ದೇವರಿಂದ ಆತನು ಸಮೃದ್ಧಿಯಾಗಿ ಆಶೀರ್ವದಿಸಲ್ಪಟ್ಟಂತ ವ್ಯಕ್ತಿಯಾಗಿದ್ದನು. So this king Sinkaraba, ಇಲ್ಲಿರುವಂತ ಸನ್ಹರಿವನು, so he saw King Hezekiah. ಆತನ ಹಿಜ್ಕೀಯನನ್ನು ನೋಡ್ತಾನೆ. He was prosperous. ಆತನು ಆಶೀರ್ವದಿಸಲ್ಪಟ್ಟಿದ್ದಾನೆ. He was winning all the victories in the war. ಆತನು ಹೋಗುವಾಗ ಎಲ್ಲಾ ಯುದ್ಧಗಳಲ್ಲಿ ಆತನು ಜಯ ಹೊಂದಿದಂತ ರಾಜನಾಗಿದ್ದಾನೆ. So this king thought to fight against Hezekiah. ಇಲ್ಲಿರುವಂತ ಹಿಜ್ಕೀಯನ ಮೇಲೆ ಯುದ್ಧ ಮಾಡಬೇಕೆಂಬುದಾಗಿ ಈತನು ಹೋರಾಡಬೇಕೆಂಬುದಾಗಿ ಈತನು ಯೋಚನೆ ಮಾಡ್ತಾನೆ. Hallelujah. Hallelujah. So he came with all his armies. ಆತನು ಅನೇಕ ಏನಂತಾರೆ ಸೈನಿಕರೊಡನೆ ಆತನ ಅಲ್ಲಿಗೆ ಬರ್ತಾನೆ. To attack whom? ಆತನನ್ನು ಆಕ್ರಮಣ ಮಾಡ್ಲಿಕ್ಕೋಸ್ಕರವಾಗಿ. To attack whom? ಯಾರನ್ನು ಆಕ್ರಮಣ ಮಾಡ್ಲಿಕ್ಕೆ? Who is this king? ಈತನ ಹೆಸರೇನು? Hezekiah. ಹಿಜ್ಕೀಯ. So Sinkaraba came to attack this Hezekiah the king. ಇಲ್ಲಿ ಸನ್ಹೇರೀಬನು ಆತನು ಹಿಜ್ಕೀಯನನ್ನು ಹೇಗಾದ್ರೂ ಮಾಡಿ ಆಕ್ರಮಣ ಮಾಡಬೇಕೆಂಬುದಾಗಿ ಆತನ ಮೇಲೆ ದಾಳಿ ಮಾಡ್ತಾನೆ. But remember, ಆದ್ರೆ ನೆನಪಿಟ್ಕೊಳ್ಳಿ, who is Hezekiah's God? ಹಿಜ್ಕೀಯನ ದೇವರು ಯಾರಾಗಿದ್ದಾರೆ? He is the God of Shaphat. ಆತನು ಶಾಫಾತ್ ಅನ್ನುವಂತ ದೇವರಾಗಿದ್ದಾನೆ. He is the Lord of armies. ಆತನು ಸೈನ್ಯಗಳ ಅಧಿಕಾರಿಯಾಗಿದ್ದಾನೆ. Hallelujah. Hallelujah. So Sinkaraba came to attack
Hezekiah. ಇಲ್ಲಿರುವಂತ ಒಂದು ಸನ್ಹೇರೀಬನು ಆತನ ಹಿಜ್ಕೀಯನ ಮೇಲೆ ದಾಳಿ ಮಾಡ್ಲಿಕ್ಕೆ ಬಂದಾಗ He wanted to attack this person. He wanted to defeat this king Hezekiah. ಹೇಗಾದ್ರೂ ಮಾಡಿ ಆತನ ಮೇಲೆ ದಾಳಿ ಮಾಡಬೇಕು, ಹೇಗಾದ್ರೂ ಮಾಡಿ ಆತನನ್ನು ಸೋಲಿಸಬೇಕೆಂಬುದಾಗಿ ಈತನ ಪಣ ತೊಟ್ಟು ಆತನ ಮೇಲೆ ದಾಳಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. So Sennacherib came with his armies and his people and everyone. ಆತನು ತನಗಿರುವಂತಹ ಸೈನ್ಯವನ್ನು ಜನರನ್ನು ಹಿಡಿದುಕೊಂಡು ಆತನ ಮೇಲೆ ಯುದ್ಧ ಮಾಡ್ಲಿಕ್ಕೆ ಈತನು ಬರ್ತಾನೆ. So peoples were worried. ಅಲ್ಲಿರುವಂತಹ ಜನರಿಗೆ ಬಹಳ ಯೋಚನೆ ಬರ್ತದೆ. So Sennacherib, what he did was, ಆತನು ಏನು ಮಾಡಿದ ಈ ರಾಜನ ಅಂದ್ರೆ, he didn't went to Hezekiah. ಆತನು ಹಿಜ್ಕೀಯ ಹತ್ರ ಆತನು ಹೋಗಲಿಲ್ಲ. He went to the city. ಆತನ ಪಟ್ಟಣಕ್ಕೆ ಹೋಗ್ತಾನೆ. This city is Hezekiah's. ಅದು ಆ ಒಂದು ಪಟ್ಟಣ ಹಿಜ್ಕೀಯನ ಇರುವಂತ ಪಟ್ಟಣ, ಹಿಜ್ಕೀಯನ ಪಟ್ಟಣ ಇದು. He built the walls. ಆತನ ಸುತ್ತ ಒಂದು ಕೋಟೆಯನ್ನು ನಿರ್ಮಿಸಿಕೊಳ್ತಾನೆ. He built the towers. ಆತನ ಗೋಪುರಗಳನ್ನು ಕಟ್ಟಿಕೊಳ್ತಾನೆ. He built all the surrounding things. ಆತನ ಸುತ್ತ ಇರುವಂತದ್ದೆಲ್ಲವನ್ನು ಕಟ್ಟಿಕೊಳ್ತಾನೆ. He don't want King Hezekiah to escape from him. ಈಗ ಈತನು ಹಿಜ್ಕೀಯನು ಇಲ್ಲಿಂದ ಹೊರಗಡೆ ತಪ್ಪಿಸಿಕೊಳ್ಳಕ್ಕೆ ಮಾರ್ಗನೇ ಇರಲಿಲ್ಲ. Hallelujah. ಹಲ್ಲೆಲೂಯಾ. So Sennacherib, before coming to Hezekiah, he did plan all this. ಈ ಒಂದು ರಾಜನ ಸನ್ಹೇರೀಬನು ಈತನ ಮೇಲೆ ದಾಳಿ ಮಾಡೋದಕ್ಕಿಂತ ಮುಂಚಿತವಾಗಿ ಆತನ ಸುತ್ತಲೂ ಕೋಟೆ ಕಟ್ತಾನೆ, ಗೋಪುರಗಳನ್ನು ಕಟ್ತಾನೆ. ಈತನು ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ಳಬಾರದು ಎಂಬುದಾಗಿ ಎಲ್ಲವನ್ನು ಸಿದ್ಧ ಮಾಡಿ ಆಮೇಲೆ ದಾಳಿ ಮಾಡ್ಲಿಕ್ಕೆ ಆತನ ಪ್ರಯತ್ನ ಮಾಡ್ತಾನೆ. But King Hezekiah ಆದ್ರೆ ಹಿಜ್ಕೀಯನು ಮಾತ್ರ said motivation speech to all the people. ಆತನು ಎಲ್ಲರಿಗೂ ಉತ್ತೇಜನಕರವಾದ ಮಾತುಗಳನ್ನು ಹೇಳ್ತಾ ಇದ್ದಾನೆ. People, ಜನರೇ, Sennacherib king has come. ಈ ಸನ್ಹೇರೀಬನಾಗಿರುವಂತ ರಾಜನು ಬರ್ತಾ ಇದ್ದಾನೆ. He built towers. ಆತನ ಕೋಟೆಗಳನ್ನು ಕಟ್ಟಿದ್ದಾನೆ. He built walls. ಆತನ ಕಾಂಪೌಂಡ್ ಗಳನ್ನು ಕಟ್ಟಿದ್ದಾನೆ. Don't get discouraged. ನೀವು ಯಾರು ಕೂಡ ನಿರಾಶೆಗೊಳಿಸಬೇಡಿ. Our God will give the victory. ನಮ್ಮ ದೇವರು ನಮಗೆ ಜಯವನ್ನು ಕೊಡ್ತಾನೆ. Hallelujah. Hallelujah. People said, okay, good. ಎಲ್ಲರೂ ಓಕೆ ನಮ್ಮ ದೇವರು ಇದ್ದಾನೆ ಅಂತ ಹೇಳಿ ಅವರು ಚಪ್ಪಾಳೆ ತಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ರು. Hallelujah. Hallelujah. But this Sennacherib ಆದ್ರೆ ಈ ಸನ್ಹೇರೀಬನು was not able to defeat Hezekiah. ಆತನೇ ಆ ಒಂದು ರಾಜನನ್ನು ಆತನನ್ನು ಸೋಲಿಸಲಿಕ್ಕೆ ಆಗ್ಲಿಲ್ಲ. Hallelujah. Hallelujah. But he was not successful. ಆದ್ರೆ ಆತನು ಯಶಸ್ವಿ ಆಗ್ಲಿಲ್ಲ. Even though he built walls, ಆತನ ಸುತ್ತ ಇಟ್ಟಿರುವಂತಹ ಕೋಟೆಗಳನ್ನು, he built towers, ಆತನ ಗೋಪುರಗಳನ್ನು ಕಟ್ಟಿದ. but still ಆದರೂ Hezekiah motivated people. ಜನರನ್ನು ಆತನ ಪ್ರೋತ್ಸಾಹವಾಗಿ ಮಾತಾಡ್ತಾ ಇದ್ದಾನೆ ಜನರನ್ನು. So he was not able to defeat him. ಆದ ಕಾರಣದಿಂದ ಆತನನ್ನು ಜಯಿಸಲಿಕ್ಕೆ ಆಗಲಿಲ್ಲ. So what did King Sennacherib did? ಆದ್ರೆ ಸನ್ಹೇರೀಬನು ಏನು ಮಾಡಿದ ಅಂದ್ರೆ, he went to the peoples. ಆತನ ಜನರ ಹತ್ರ ಹೋಗ್ತಾನೆ. What did he do? ಆತನು ಏನ್ ಮಾಡ್ತಾನೆ? Hezekiah motivated people, na? ಹಿಜ್ಕೀಯನ ಜನರನ್ನು ಆತನು ಪ್ರೋತ್ಸಾಹ ಪಡಿಸಿದನು. So he went to peoples. ಆ ಜನರನ್ನು ಧೈರ್ಯ ಪಡಿಸಿದಂತ ಅದೇ ಜನರ ಹತ್ರ ಈ ರಾಜನ ಹೋಗಿ ಮಾತಾಡ್ತಾನೆ. He said, ಆತನು ಹೇಳ್ತಾನೆ, people, ಜನರೇ, Hezekiah king is a very deceiver. ಆತನು ಇಲ್ಲಿರುವಂತ ಹಿಜ್ಕೀಯ ರಾಜನ ಬಹಳ ಮೋಸಗಾರ. Our generation kings has prospered you. ನಮ್ಮ ಇದುವರೆಗೆ ಬಂದಂತ ನಮ್ಮ ಸಂತತಿಯಿಂದ ಬಂದಂತ ಎಲ್ಲಾ ರಾಜರು ನಿಮ್ಮನ್ನ ಅಭಿವೃದ್ಧಿ ಮಾಡಿದ್ರು. Don't believe in this Hezekiah. ಈ ಹಿಜ್ಕೀಯನನ್ನು ನೀವು ನಂಬಬೇಡ್ರಿ. You will be deceived. ಆತನು ನಿಮ್ಮನ್ನು ವಂಚಿಸುತ್ತಾ ಇದ್ದಾನೆ. You will be defeated. ನಿಮ್ಮನ್ನು ಆತನು ಸೋಲಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. So this Sennacherib was not able to defeat Hezekiah directly. ಆದರೆ ಎದುರಾಳಿಯಾಗಿ ಈತನನ್ನು ಸೋಲಿಸಲಿಕ್ಕೆ ಆಗಲಿಲ್ಲ ಈ ರಾಜನಿಗೆ. So he came to the people. ಆತನ ಜನರ ಮಧ್ಯದಲ್ಲಿ ಹೋಗಿ, Hallelujah. 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 So this is Sennacherib ಈ ಸನ್ಹೇರೀಬನು came to the people. ಆತನ ಜನರ ಮಧ್ಯದಲ್ಲಿ ಹೋಗ್ತಾನೆ. Hezekiah is a deceiver. ಹಿಜ್ಕೀಯ ಆತನು ಬಹಳ ಮೋಸಗಾರ, ವಂಚಕ. Don't believe him. ಆತನನ್ನು ನಂಬಬೇಡ್ರಿ. These people ಈ ಜನರು believed Sennacherib. ಈತನ ಮಾತನ್ನು ಅವರು ನಂಬಿದರು. What happened? ಏನಾಯ್ತು? Believed? ಅವರು ಯಾರನ್ನು ನಂಬಿದ್ರು? Sennacherib. ಈ ರಾಜನನ್ನು ನಂಬಿದರು. Hallelujah. Hallelujah. In most of the time in our life, ಇನ್ನು ಬಹಳಷ್ಟು ಸಾರಿ ನಮ್ಮ ಜೀವನದಲ್ಲಿ, many times, ಬಹಳಷ್ಟು ಸಮಯಗಳಲ್ಲಿ you may have dependent on everyone surrounding you. ನಿಮ್ಮ ಸುತ್ತಮುತ್ತಿರುವಂತಹ ಅನೇಕ ಜನರ ಮೇಲೆ ನಾವು ಆತುಕೊಂಡಿರ್ತೀವಿ. But there will be a time ಅದಕ್ಕೆ ಒಂದು ಸಮಯ ಇದೆ when everyone will be go to other side. ಎಲ್ಲರೂ ಕೂಡ ನಿನ್ನನ್ನು ಬಿಟ್ಟು ಬೇರೆ ಕಡೆ ಹೋದಾಗ You will be alone. ನೀವು ಒಂಟಿ ಆಗ್ಬಿಡ್ತೀರ ಅವಾಗ. Hallelujah. Hallelujah. Now King Hezekiah, ಆದ್ರೆ ರಾಜನಾಗಿರುವಂತ ಹಿಜ್ಕೀಯನು he didn't have people. He didn't have people. ಆತನಿಗೆ ಈಗ ಯಾವ ಜನರು ಕೂಡ ಆತನ ಜೊತೆಯಲ್ಲಿಲ್ಲ. He didn't have soldiers. ಆತನ ಯಾವುದೇ ಸೈನಿಕರು ಆತನ ಜೊತೆಯಲ್ಲಿಲ್ಲ. He didn't have armies. ಆತನಿಗೆ ಯಾವುದೇ ಸೈನ್ಯಾಧಿಕಾರಿಗಳು ಆತನ ಜೊತೆಯಲ್ಲಿಲ್ಲ. You know, when you have time, you can read that he and prophet Isaiah.
ಅಲ್ಲಿ ನಾವು ನೋಡ್ತೀವಿ, ನಿಮಗೆ ಸಮಯ ಇದ್ದಾಗ ಆ ವಾಕ್ಯ ಭಾಗಗಳನ್ನು ಓದ್ರಿ. ಅಲ್ಲಿ ನಾವು ನೋಡ್ತೀವಿ ಹಿಜ್ಕೀಯ ಮತ್ತು ಪ್ರವಾದಿಯಾಗಿರುವಂತಹ ಯೆಶಾಯನನ್ನು ನಾವು ನೋಡ್ತೇವೆ. Not now, when you are in free time. ಈಗಲ್ಲ, ಮನೆಗೆ ಹೋಗಿ ಯಾವಾಗ ನೀವು ಆರಾಮಾಗಿರುವಾಗ ಆ ವಾಕ್ಯಗಳನ್ನು ಓದಿಕೊಳ್ಳ್ರಿ. Hallelujah. Hallelujah. So he and Asia cried to God. ಅಲ್ಲಿ ನಾವು ನೋಡ್ತೇವೆ ರಾಜನಾಗಿರುವಂತ ಹಿಜ್ಕೀಯ, ಪ್ರವಾದಿಯಾಗಿರುವಂತ ಯೆಶಾಯ ಇಬ್ಬರು ಸೇರಿ ದೇವರ ಹತ್ರ ಅವರು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾರೆ. Lord, ದೇವರೇ, deliver us. ನಮಗೆ ಬಿಡುಗಡೆಯನ್ನು ಕೊಡು. We are alone. ನಾವು ಒಂಟಿಯಾಗಿದ್ದೇವೆ. We don't have armies. ನಮಗೆ ಯಾವುದೇ ಸೈನ್ಯ ನಮ್ಮ ಸುತ್ತ ಇಲ್ಲ, ಈಗ ನಮ್ಮ ಜೊತೆಯಲ್ಲಿಲ್ಲ. We have no one. ನಮಗೆ ಯಾರು ಒಬ್ಬ ವ್ಯಕ್ತಿ ಕೂಡ ನಮಗೆ ಸಹಾಯ ಮಾಡೋರಿಲ್ಲ. Before we inspired people. ನಾವೇ ಇನ್ನೊಬ್ಬರಿಗೆ ಪ್ರೋತ್ಸಾಹ ಪಡಿಸಿದೀವಿ ಸ್ವಲ್ಪ ಮುಂಚಿತವಾಗಿ. We motivated the people. ಅವ್ರು ಎಷ್ಟೋ ಜನರನ್ನ ಧೈರ್ಯ ಪಡಿಸಿದೀವಿ ಸ್ವಲ್ಪ ಮುಂಚೆ. But all the people ಆದ್ರೆ ಎಲ್ಲಾ ಜನರು left me today. ನನ್ನನ್ನು ಬಿಟ್ಟು ಹೋಗ್ಬಿಟ್ಟಿದ್ದಾರೆ. God, ದೇವರೇ, what will happen to this city? ಏನಾಯ್ತು ಈ ಪಟ್ಟಣಕ್ಕೆ? ಏನಾಯ್ತು? What happens to the people? ಈ ಜನರಿಗೆ ಏನಾಯ್ತು? Sinkaraba deceived everyone. ಅಲ್ಲಿರುವಂತಹ ಸನ್ಹೇರೀಬನು ಎಲ್ಲಾ ಜನರನ್ನು ಮೋಸದಿಂದ ತನ್ನ ಕಡೆಗೆ ಎಳ್ಕೊಂಡಿದ್ದಾನೆ. They fasted and prayed. ಅವರು ಕಣ್ಣೀರಿನಿಂದ ಉಪವಾಸವಿದ್ದು ಅವರು ಪ್ರಾರ್ಥನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. You know what did God do? ಏನ್ ಮಾಡಿದ್ನಿ ಗೊತ್ತಾ ದೇವರು? You know what did God do? ದೇವರು ಏನು ಮಾಡಿದನು ಗೊತ್ತಾ? Who is our God? ಯಾರು ನಮ್ಮ ದೇವರು? ಯಾರು? He is the Lord of Shaphat. ಆತನು ಶಾಫಾತ್ ಆಗಿರುವಂತ ದೇವರಾಗಿದ್ದಾನೆ. He is the Lord of Shaphat. ಆತನು ಶಾಫಾತ್ ಆಗಿರುವಂತ He is ದೇವರಾಗಿದ್ದಾನೆ. the Lord of armies. ಆತನ ಸೈನ್ಯಗಳ ಅಧಿಪತಿಯಾಗಿದ್ದಾನೆ. You know what did God do? ಆ ದೇವರು ಏನು ಮಾಡಿದನು ಗೊತ್ತಾ? He sent angels. ಆತನ ದೇವದೂತರನ್ನು ಕಳಿಸಿಕೊಟ್ಟು, Angels. ಆ ದೇವದೂತರು, Hear me properly when I say this. ಚೆನ್ನಾಗಿ ನಾನು ಹೇಳುವಾಗ ಚೆನ್ನಾಗಿ ಗಮನವಿಟ್ಟು ನೀವು ಕೇಳಿಸ್ಕೊಳ್ಬೇಕು. Everyone is present. ಎಲ್ಲರೂ ಇಲ್ಲಿದ್ದೀರಾ? Who is this king? ಈ ರಾಜನ ಹೆಸರೇನು? Who is this king? ಈ ರಾಜನ ಹೆಸರೇನು? Sinkaraba. Okay. So Lord sent angels. ದೇವರು ದೂತರನ್ನು ಕಳಿಸಿ, Angels ಆ ದೂತರು fought against people. ಅಲ್ಲಿರುವಂತ ಜನರಿಗೆ ವಿರುದ್ಧವಾಗಿ ಹೋರಾಡ್ತಾರೆ. Who fought? ಯಾರು ಹೋರಾಡಿದ್ರೆ ಇವ್ರ ಪರವಾಗಿ? Not people. ಜನ ಅಲ್ಲ. Angels literally came from heaven. ಅಲ್ಲಿಂದ ದೂತರು ಬಂದು ನಿಜವಾಗ್ಲೂ ಅವರ ಅಕ್ಷರ ಸಹ They fighted against this army. ಎದುರುಗಡೆ ಇರುವಂತಹ ಅವನ ಸೈನ್ಯಗಳ ಮೇಲೆ ವಿರುದ್ಧವಾಗಿ ದೂತರು ಹೋರಾಡುವುದನ್ನು ನಾವು And ನೋಡ್ತೇವೆ. they defeated Sinkaraba's total army. ಈ ಒಂದು ಸನ್ಹೇರೀಬನ ಪ್ರತಿಯೊಂದು ಆ ಸೈನ್ಯವನ್ನು ಆ ದೂತರು ಬಂದು ಅವರೆಲ್ಲರನ್ನು ಸೋಲಿಸಿ ಬಿಡ್ತಾರೆ. He killed everyone. ಅಲ್ಲಿರುವಂತಹ ಪ್ರತಿಯೊಬ್ಬರನ್ನು ಸಂಹರಿಸಿ ಬಿಡ್ತಾರೆ. Who killed? ಯಾರು ಸಂಹರಿಸಿದ್ರು? Who killed? ಯಾರು ಎಲ್ಲರನ್ನು ಸಂಹಾರ ಮಾಡಿದ್ರು? ಜೋರಾಗಿ ಹೇಳ್ಬೇಕು. Angels. ದೂತರು ಬಂದು ಅವರನ್ನೆಲ್ಲ ಸಂಹಾರ ಮಾಡ್ತಾರೆ. Hallelujah. ಹಾಲೆಲೂಯಾ. Angels didn't come flying. The angels did not come flying. ಅವರ ಒಂದು ದೂತರ ಅಲ್ಲಿಂದ ಮೇಲೆ ರೆಕ್ಕೆಗಳ ಕಂಡು ಓಡಿ ಬರಲಿಲ್ಲ. They came as a literal people, person. ಅವರು ನಮ್ಮಾಗೆ ಮನುಷ್ಯರಂತೆ ಅವರು ಇಳಿದು ಬಂದ್ರೆ ಎಂಬುದಾಗಿ They ವಾಕ್ಯ. fought against the Sinkaraba's army. ಅಲ್ಲಿರುವಂತಹ ಸನ್ಹೇರೀಬನ ಸೈನಿಕರ ವಿರುದ್ಧವಾಗಿ ಮನುಷ್ಯರಂತೆ ಅವರು ಹೋರಾಡಿ ಅವರನ್ನು ಸೋಲಿಸಿದರು. Hallelujah.